ಯಾವಾಗ ಬಂತ ಇದು? ಕರಿತಾವ್ರ ನಮ್ಮ ಹೆಸರು ಕೂಗ್ತಾವ್ರ. ಅಯ್ಯೋ ಕಾಲ್ಗೆಲ್ಲ ಏನೇನೋ ಜುಮ್ ಜುಮ್ ಅಂತ ಇದೆ. ಬೇಗ ನೀ ಹಂಗಂತ 2 ತಿಂತೀಯ ನೀನು? ಬಟ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ಮಾವಿನ ಹಣ್ಣ ಇದು? ಏನ್ ಆಪಲ್ ತರ ಇದಿಲ್ಲೋ ಅನ್ನಿಸ್ತಾ ಇದೆ. ಬೇಡ ಅಂತ ಬೇಡ ಅನ್ಸಿದ್ರೆ ಬಾ ಹೋಗ್ಬಿಡೋಣ. ನನಗೂ ಯಾಕೋ ಅನ್ನಿಸ್ತಾ ಇದೆ ಬೇಡ ಅಂತ. ಸುತ್ತ ಕಾಡು, ರೂಟ್ ಏನಾದ್ರು ಮಿಸ್ ಆಗಿ ಕಾಡ್ ಕಡೆ ಹೋಗ್ಬಿಟ್ರೆ ಎಷ್ಟು ಡಿಫ್ರೆಂಟ್ ಆಗಿದೆ. ಅದನ್ನೇ ಹೇಳಿದ್ದು ಗಮ್ಮ ಅಂತ ಇದೆ ಅಂತ. ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ ಡಾರ್ಲಿಂಗ್ಸ್, ಇವಾಗ ನಾವು ಚಿಕ್ಕಮಂಗ್ಳೂರಲ್ಲಿ ಇದೀವಿ. ಆಚೆ ನೋಡಿ ವೆದರ್ ಏನ್ ಕ್ರೇಜಿ ಆಗಿದೆ. ಇವಾಗ ಟೈಮ್ ಬಂದು 3:30, 6:30 7 ಗಂಟೆ ತರ ಫೀಲಿಂಗ್ ಇದೆ. ಗಾಳಿ ನೋಡಿ ಡಾರ್ಲಿಂಗ್ಸ್. ಇನ್ನೊಂದು ಸ್ಪೆಷಲ್ ಅಂದ್ರೆ ಡಾರ್ಲಿಂಗ್ಸ್, ಇಲ್ಲೊಂದು ಮಾವಿನ ಮರ ಇದೆ. ಈ ಮರ ಯಾವ್ದು? ಯಾವ್ದೋ ಹಣ್ಣಾಗಿದೆ. ಮಾವಿನ ಹಣ್ಣ ಇದು? ಏನ್ ಆಪಲ್ ತರ ಇದಿಲ್ಲೋ? ಅದು ತಿನ್ಲೇಬೇಕು ನಾನು, ಸೀರಿಯಸ್ ಆಗಿ ತಿನ್ಲೇಬೇಕು ನಾನು ಇವತ್ತು ಈ ಮಾವಿನ ಹಣ್ಣ. ಡಾರ್ಲಿಂಗ್ಸ್ ನೋಡಿ ಡಾರ್ಲಿಂಗ್ಸ್, ಒಳ್ಳೆ ಆಪಲ್ ತರ ಇಲ್ವಾ ಡಾರ್ಲಿಂಗ್ಸ್? ಮಾವಿನ ಹಣ್ಣೆ ಗುರು, ಸಕ್ಕತ್ತಾಗಿದೆ. ತೋರ್ಸು ಅಕ್ಷಯ್, ಇಲ್ಲಿ ಗಮ್ ಅಂತ ಇದೆ ಇಲ್ಲಿವರೆಗೂ. ಡಾರ್ಲಿಂಗ್ಸ್ ಕಿತ್ತೇ ಬಿಟ್ಟ, ತುಂಬಾ ಹತ್ರ ಬರ್ತಿದ್ಯಾನೆ. ನೋಡು ಹಂಗೆ ತಿಂತಾ ಇದ್ದಾನೆ. ನನಗೆ ಕೊಡ್ಬೇಕನ್ನೋದಿಲ್ವಾ? ನೆಕ್ಸ್ಟ್ ಒನ್ ನನಗೆ. ಸೂಪರ್ ಆಗಿದೆ. ಒಂದು ನಿಮಿಷ ಇರು, ತಿಂತಾ ಇದ್ದೀನಿ. ಸಕ್ಕತ್ತಾಗಿದೆ ಡಾರ್ಲಿಂಗ್ಸ್. ಪಾಪ ಅವ್ನು ನೋಡಿ ನಿಂತವನೆ. ಆಕ್ಚುಲಿ ಇದು ನಾರ್ಮಲ್ ಮಾವಿನ ಹಣ್ಣು ತರ ಇಲ್ಲ, ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಅದನ್ನೇ ಹೇಳಿದ್ದು ಗಮ್ಮ ಅಂತ ಇದೆ ಅಂತ. ಸೂಪರ್ ಆಗಿದೆ. ಸಕ್ಕತ್ತಾಗಿದೆ. ಒಟ್ನಲ್ಲಿ ತಿನ್ಬಿಡ್ಬೇಕು. ತಿನ್ಬಿಟ್ಟ. ಸಕ್ಕತ್ತಾಯ್ತು, ನಂಗೆ ಇದು ಇಷ್ಟ. ವಾವ್, ಇವಾಗ ಇಲ್ಲಿದೆ ನೋಡಿ ಗಾಯ್ಸ್ ಹಣ್ಣು. ಅದನ್ನು ವಾ ಹಿಡಿಯತ್ ತಾನೆ. ಇನ್ನೊಂದು ಕಿತ್ತು ಹಂಗೆ. ಕಲರ್ ನೋಡೋದು ಒಡೆದೋಗಿಲ್ಲ, ಬಟ್ ಬಿದ್ದಿದ್ದಕ್ಕೆ ಸ್ವಲ್ಪ ಇದಾಗಿದೆ. ಕಲರ್ ನೋಡಿ ಡಾರ್ಲಿಂಗ್ಸ್ ಯಾವ ತರ ಇದೆ. ಇದು ನನ್ಗೆ ಫುಲ್ ಹಣ್ಣಾಗಿದೆ, ಗಮ್ ಅಂತ ಇದೆ. ಇನ್ನೊಂದು ಕಿತ್ತುತ್ತಾರಂತೆ ಗೈಸ್, ಇನ್ನೊಂದು ಕಿತ್ತುತ್ತಾ ಇದಾರೆ. ಯಾವ್ದು ಚೆನ್ನಾಗಿದೆ ಅದನ್ನ ತಗೊಂಡ್ಬಿಡ್ತೀನಿ ನಾನು. ಅಕ್ಷಯ್ ಎಷ್ಟು ಗಂಟೆ ಹೇಳಿ ಇವಾಗ? 5 o'clock. 6:30 ತರ ಫೀಲ್ ಇದೆ. ಗೈಸ್ ಇವ್ರು ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಕಿತ್ತಕ್ಕೆ. ನಾನು ಇದನ್ನು ತಿನ್ಬೇಕು ಇವಾಗ. ವಾವ್, ಇವಾಗ ನಾನು ತಿಂತೀನಿ ತಗೊಳಪ್ಪ. ತಿನ್ನಕ್ಕೆ ರೆಡಿ ಇದೆಯಾ? ತಿಂದು ಬಿಸಾಕ್ಬಿಡ್ತೀಯಾ? ವೆರಿ ಗುಡ್. ಒಂದು ನಿಮಿಷ ತೋರಿಸು ಕಲರು ನೋಡಿ ಡಾರ್ಲಿಂಗ್ಸ್. ಅಂದರೆ ಕಂಪ್ಲೀಟಾಗಿ ಈ ಥರ ಕಲರ್ ಇರುತ್ತಾ? ಒಳ್ಳೆ ಆ್ಯಪಲ್ ಥರ ಇರುತ್ತಾ? ಒಳ್ಳೆ ಆ್ಯಪಲ್. ಅವನು ಆಗಲೇ ತಿಂತಾ ಇದ್ದಾನೆ. ಇದು ನೀನೇ ತಿನ್ನುವಂತೆ ನಾನು ತೋರಿಸ್ತಾ ಇದ್ದೀನಿ. ಆ್ಯಪಲ್ ಥರ ಇದೆ, ಆ್ಯಪಲ್ ಥರ ಐತೆ ನೋಡಿ ಡಾರ್ಲಿಂಗ್ಸ್. ಇದನ್ನ ಯಾರಾದರೂ ಮಾವಿನ ಹಣ್ಣು ಅಂತಾರ? ಆ್ಯಪಲ್ ಥರ ಇದೆ, ಬಟ್ ಟೇಸ್ಟ್ ಅಂತೂ ಕ್ರೇಜಿ ಆಗಿತ್ತು ಡಾರ್ಲಿಂಗ್ಸ್. ಎಲ್ಲ ಒಳ್ಳೆ ಆ್ಯಪಲ್ ಇದ್ದಂಗೆ ಐತಪ್ಪ, ಬಟ್ ಸಕ್ಕತ್ತಾಯ್ತು ಡಾರ್ಲಿಂಗ್ಸ್. ಏನಂದ್ರೆ ಡಾರ್ಲಿಂಗ್ಸ್, ಎಸ್ಟೇಟಲ್ಲಿ ಅಲ್ವಾ, ಅಲ್ಲೇ ತಿನ್ನೋದು. ಇವಾಗ ತಾನೇ ಕಿತ್ತಿರೋದು, ಇವಾಗಲೇ ತಿಂತೀವಿ ಡಾರ್ಲಿಂಗ್ಸ್. ಇವಾಗ ನೋಡಿ ಟ್ರೀ ಹೌಸ್ಗೆ ಹೋಗ್ತಾ ಇದ್ದೀವಿ. ಟ್ರೀ ಹೌಸ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಈ ವ್ಯೂವ್ನ ಎಂಜಾಯ್ ಮಾಡಿಕೊಂಡು ತಿನ್ನೋಣ ಬನ್ನಿ. ನೋಡಿ ಎಸ್ಟೇಟ್ ಅಲ್ಲಿದೆ, ಎಸ್ಟೇಟ್ ಗೇಟು. ಇಲ್ಲಿ ಟ್ರೀ ಹೌಸ್ ಇದೆ. ಅಯ್ಯೋ ಮೋಡ ನೋಡ್ರಿ, ಇವತ್ತು ನೈಟ್ ಫುಲ್ ಮಳೆ. ಈಗ ಟ್ರೀ ಹೌಸಿಂದ ಮೇಲ್ಗಡೆ ಹೋಗ್ತಾ ಇದೀವಿ ಡಾರ್ಲಿಂಗ್ಸ್. ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಇವ್ರದ್ದೇನೆ. ಬಟ್ ಎಷ್ಟೊಂದು ಹಣ್ಣುಗಳು ಬೆಳೆದಿದ್ದಾರೆ, ಎಷ್ಟೊಂದು ಥರದ ಏನೇನೋ ಬೆಳೆದಿದ್ದಾರೆ ಡಾರ್ಲಿಂಗ್ಸ್. ಒಟ್ಟಿನಲ್ಲಿ ತಿನ್ನೋ ಐಟಮ್ಸ್ಗಳು. ಚಕ್ಕೋತ ಇದೆ, ಜಾಕ್ ಫ್ರೂಟ್ಸ್ ಇದೆ, ಆಮೇಲೆ ಮಾವಿನ ಹಣ್ಣಿದೆ. ಹಿಂದೆ ನೋಡಿ ಈ ಥರ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಹಣ್ಣನ್ನ ಈ ವೀವಲ್ಲಿ ನೋಡ್ತಾ ತಿಂತಿದ್ರೆ ಆಲ್ರೆಡಿ ಇಬ್ಬರು ಮುಗ್ತಾ ಇದ್ದಾರೆ. ಇದನ್ನು ನಾವು ಮುಕ್ಕೋಣ. 1 ಗಂಟೆ ತಿನ್ನು ಸಂಜು, 1 ಗಂಟೆ.
ಎಷ್ಟು ನ್ಯಾಚುರಲ್ ಹಣ್ಣು ಗೊತ್ತಾ, ನಮ್ಮ ಬೆಂಗಳೂರಲ್ಲಿ ಬರೀ ಪೌಡ್ರ್ ಹಾಕಿ ಹಣ್ಣು ಮಾಡಿರೋದೆ, ಇಲ್ಲಿ ಫುಲ್ಲು ಗಮ್ ಅಂತಿದೆ ಅಲ್ವಾ. ಒಂದು ಮಾವಿನ ಹಣ್ಣು ಓಪನ್ ಮಾಡಿದ್ರೆ ಗಮ್ ಅಂತ ಇಲ್ಲಿ ತನಕ ಕೇಳಿಸ್ತದೆ. ಆ ಕಲರ್ ನೋಡೋ ಬ್ಲ್ಯಾಕಿಶ್ ರೆಡ್ ಥರ ಇದೆ ಒಂಥರ. ತಿನ್ನು ಈ ಥರ ವೀವಲ್ಲಿ ಡಾರ್ಲಿಂಗ್ ಇಲ್ಲೇ ಬೆಳೆದಿರೋ ಮಾವಿನ ಹಣ್ಣ ಕಿತ್ಕೊಂಡು ತಿಂತಾ ಇದ್ರೆ ಈ ಥರ ಇರುತ್ತೆ ಎಕ್ಸ್ಪ್ರೆಷನ್. ಇಲ್ಲಿಂದ ಬಿದ್ದರೆ ಏನಾರು ಆಗ್ತಾರಾ? ನಾವೇ ಇರಲ್ವಲ್ಲ. ಬದುಕಿದ್ರೆ ಬದುಕಲಿ, ಸಾತ್ರೆ ಸೈಲಿ, ನಾನು ಮಾವಿನ ಹಣ್ಣು ತಿನ್ಬೇಕು ಅಂತ ತಿಂತಾ ಇದ್ದಾಳೆ ಅವಳು. ಕಿತ್ಲೆಹಣ್ಣು ಮರ ಐತೆ ನೋಡಿ. ಕಿತ್ಲೆಹಣ್ಣು ಮರನೂ ಐತೇನೋ ಡಾರ್ಲಿಂಗ್ಸ್? ಕಿತ್ಲೆಹಣ್ಣಿದೆ, ಮಾವಿನ ಹಣ್ಣಿದೆ, ಹಲಸಿನಹಣ್ಣಿದೆ, ಚಕ್ಕೋತ ಇದೆ, ಸೀಬೆಹಣ್ಣಿದೆ. ಅಯ್ಯೋ ಸೀಬೆಹಣ್ಣು ನೋಡ್ಬೇಕು ಡಾರ್ಲಿಂಗ್ಸ್, ಅಲ್ಲಿ ಇದೆ ಕಂಟಿನ್ಯೂಸ್ ಆಗಿ ಮರಗಳು. ಎಷ್ಟಿದೆ ಅಂದರೆ ಓಪ್ಪ ಒಂದು 100 ಇದೆ ಸೀರಿಯಸ್ ಆಗಿ. ಆ ಸೀಬೆಹಣ್ಣು ತಿಂತೀವಿ. ಸಕ್ಕತ್ತಾಗಿ ಇಷ್ಟ ಆಗ್ತಾ ಇದೆ ವ್ಯೂ ಅಂತೂ. ಗಾಳಿ ಏನು ಸಕ್ಕತ್ತಾಗಿ ಬೀಸ್ತಾ ಇದೆ, ಕ್ರೇಜಿ ಆಗಿದೆ ಡಾರ್ಲಿಂಗ್ಸ್. ನೋಡಿ ಎಷ್ಟು ಸಕ್ಕತ್ತಾಗಿ ಬೀಸ್ತಾ ಇದೆ ಗಾಳಿ. ಮೋಡ ನೋಡಿದ್ರೆ ಅಯ್ಯಯ್ಯಪ್ಪ, ನಿನ್ಗೆ ಹೇರ್ ಸ್ಟೈಲ್ ಚಿಂತೆ ಇವಳಿಗೆ. ಕಾಡು ಏನಾದ್ರು ಪ್ರಾಣಿ ಗಿಣಿಗಳಿದ್ರೆ ಕಾಡು ಒಳಗಡೆ ಬೇರೆ ಹುಡ್ಕೊಂಡು ಹೋಗ್ಬಿಟ್ರೆ ಅಂತ ಭಯ ಅಲ್ವಾ. ಸುತ್ತ ಕಾಡು ಕಣೆ, ಕಣ್ಣು ಕಾಣಿಸ್ತಾ ಅಲ್ವಾ ನೋಡಿಲ್ಲಿ, ಸುತ್ತ ಕಾಡು. ರೂಟ್ ಏನಾದ್ರು ಮಿಸ್ ಆಗಿ ಕಾಡು ಕಡೆ ಹೋಗ್ಬಿಟ್ರೆ, ಬರೋದು ಗೊತ್ತಾಗದೆ ಹೋಗ್ಬಿಟ್ರೆ ಅಲ್ಲೇ ಉಳ್ಕೊಂಡು ಮಲ್ಕೊಳ್ಳೋದು. ಏನು ಮಾಡೋದು? ಸುಮ್ಮನೆ ಅಲ್ಲೊಂಚೂರು ಮುಂದೆ ಕಾಣಿಸ್ತಿದ್ಯಲ್ಲ, ಅಲ್ಲೋಗಿ ಬರೋಣ. ಆರಾಮಾಗಿ ಬದುಕ್ಬೋದು ಬೈ. ಹಣ್ಣುಗಳಿದೆ ಎಲ್ಲ ತಿನ್ಕೊಂಡು ಬದುಕೊಂಡು. ಹೋಗ್ತಾನೆ ಇದೀರಲ್ರು ಡಾರ್ಲಿಂಗ್ಸ್. ನಾನು ಸ್ಲಿಪ್ಪರ್ ಹಾಕಿಲ್ಲ, ಇಲ್ಲ ಮನೆ ಆಚೆ ಅಂತ ಬರೀ ಕಾಲಲ್ಲಿ ಬಂದಿದ್ದೀನಿ. ಕರ್ಕೊಂಡು ಹೋಗ್ತಾರೆ, ಏನೋ ಕಿಚ್ಬಿಟ್ಟೋದ್ ಕಣೋ. ದಾರಿ ನೋಡ್ರೆ ಇಷ್ಟೇ ಚಿಕ್ಕದಾಗಿದೆ. ಹೋಗ್ಬೇಕಾ ಬೇಡ ಅನಿಸ್ತಾ ಇದೆಯಾ? ಅನ್ನಿಸ್ತಾ ಇದೆಯಾ ಬೇಡ ಅಂತ? ಬೇಡ ಅನ್ಸಿದ್ರೆ ಬಾ ಹೋಗ್ಬಿಡೋಣ. ನನಗೂ ಯಾಕೋ ಅನ್ನಿಸ್ತಾ ಇದೆ ಬೇಡ ಅಂತ. ಸುತ್ತ ಕಾಡು ಅಯ್ಯಪ್ಪ. ಆಯ್ತು ನೋಡ್ರಿ, ಹಾವಿಗೆ ಇರಲ್ಲ ತಾನೆ, ಬರೀ ಕಾಲಲ್ಲಿ ಬರ್ತಾ ಇದ್ದೀನಿ. ಈಗ ಅಳಿಸ್ಲೇನ್ ಕೇಳ್ತೆ ಮಚ್ಚ? ಅಳಿಸ್ಲೇನ್ ಕಿತ್ರೆ ತಿನ್ನಕ್ಕಾಗಲ್ಲ ಕಣ ನಾವಿಲ್ಲೇ. ನೀನೇನ್ ಕರಡಿನೇನೆ ಸಂಜು? ಓ ಮೈ ಗಾಡ್. ಇಲ್ಲಿ ನೋಡ ಮಚ್ಚ, ಮಚ್ಚ ಇಲ್ಲಿ ನೋಡು ಸೀಬೆಹಣ್ಣು ಮರ ಇಲ್ಲೇ. ಬಟ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ವಾವ್, ಕ್ರೇಜಿ. ನಾವೇನೇನು ಅಡ್ಮಿಟ್ ಮಾಡ್ಕೊಂಡ್ ಇವ್ರಿಗೆ ಅಡ್ಮಿಟ್ ಮಾಡ್ಕೊಂಡ್ರ ಅದ್ ತಿನ್ನಕ್ ಆಗಲ್ಲ ಕಣಮ್ಮ ನೀನು. ಈಗ ನಾವ್ ಕಿತ್ರು ಹೆಂಗ್ ತಿಂತೀಯ ಹೇಳು? ಹಿಂಗ್ ದಬ್ಬಾಕಿದ್ರೆ ಕೈಯೆಲ್ಲ ಅಂಟುತ್ತೆ ಅದು ಅಳಿಸ್ಲೇಣ್ಣು. ಪೀಕ್ ನೋಡು ಹಿಂದೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇನ್ನು ಪೀಕ್ ಪಾಯಿಂಟ್ ಸಿಗುತ್ತಾ ಅಂತ. ಬೇಡ ಬಂದ್ರ ಸಾಕು. ಯಾರಿಗೆ ಗೊತ್ತು, ಹೊಸದಾಗಿ ತಿನ್ಕೊಳಕ್ ಕೇಳ್ತವ್ರೆ. ಸೀರಿಯಸ್ ಹೊಡಿತೀನಿ ಸಂಜು, ಮುಚ್ಕೊಂಡು ಹಂಗ್ ನಂಗೆ ಕೊಟ್ಟು. ನೀ ಹಂಗಂತ 2 ತಿಂತೀಯ ನೀನು? ಪಾಪದವಳನೆ ನೀನು. ಎಷ್ಟನೇ ಮಾವಿನ ಹಣ್ಣು? ಮೂರನೇ ಮಾವಿನ ಹಣ್ಣು ತಿಂತ ಇದ್ದಿಲ್ಲ. ನಿಂಗೆ ಏನ್ ಅನ್ಸಲ್ವ ಸಂಜು? ನಿಜ ಹೇಳೋ ಸಂಜು, ನೀನು ಅವನ ಜೊತೆ ಸೇರ್ಕೊಂಡ? ಬೈ ಫಸ್ಟ್ ಒಂದು 4 ನೀವು ಇಟ್ಕೊಂಡ್ರಿ, ನಾವ್ ಯಾವ್ದು ಬಿಡಿಸುತ್ತೆ. ಹೌದು, ಒಂದು ಬಿಡಿಸ್ತಾರೆ ಲಾಸ್ಟಲ್ಲಿ. ಅವ್ರ 3, ನಾನೊಂದು, ನೀವೊಂದು. ತಗೊಂಡಿದ್ದು. ಆಯ್ತು ಬನ್ನಿ ಹೋಗೋಣ. ಒಂದು ನಿಮಿಷ ಕರಿತಾವ್ರ ನಮ್ಮ ಹೆಸರು, ಕೂಗ್ತಾವ್ರ. ನಂಗೆ ಯಾಕೋ ಕರೆದಂಗೆ ಕೇಳಿಸ್ತಾ ಇದೆ. ನಿಂಗೆ ಯಾರೋ ಕೂಗ್ದಂಗೆ ಅನ್ನಿಸ್ತಾ ಇದೆ. ಹೋಗೋದು ಬೇಡ ಕಣ್ರೋ. ಹೋಗೋಣ ನೀವಿಬ್ರು. ನೋಡಿ ಗೊತ್ತಾ ಡಾರ್ಲಿಂಗ್ಸ್, ಇದು ಎಲ್ಲಿ ಹೋಗುತ್ತೆ ದಾರಿ ನಮಗೆ ಗೊತ್ತಿಲ್ಲ. ನೋಡಿ ದಾರಿ ಹಿಂಗೆ ಕಾಣಿಸ್ತಾ ಇದೆಯಲ್ಲ, ಎಲ್ಲಿಗೆ ಹೋಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಾವು ಎಲ್ಲಿದ್ದೀವಿ ನೋಡ್ಕೊಳ್ಳಿ, ಸುತ್ತ ಪೀಕು. ಆ ಕಡೆ ಇರೋದೆಲ್ಲ ಫುಲ್ಲು ಕಾಡಂತೆ. ಈ ಕಡೆ ನಮ್ಮ ಎಸ್ಟೇಟ್ ಇದ್ದಿದ್ದು ಆ ಕಡೆ. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ? ಅಲ್ಲೊಂದು ಮನೆ ಥರ, ಅದು ನಮ್ಮ ಎಸ್ಟೇಟ್. ಅಲ್ಲಿಂದ ಸುಮ್ಮನೆ ಮಾತಾಡ್ತಾ ಬಂದ್ವಿ. ಇದೆಲ್ಲ ಅವ್ರದ್ದೇ ಪ್ರಾಪರ್ಟಿ ಒಟ್ಟಲ್ಲಿ ಬಂದ್ವಿ. ಬಟ್ ಇಲ್ಲಿ ಮಿಸ್ ಆಗಿ ಬೇರೆಯವ್ರ ಎಸ್ಟೇಟ್ಗೆ ಹೋದ್ರೆ, ಈ ದಾರಿಯಿಂದ ಹೋದ್ರೆ ಅವ್ನು ಆಲ್ರೆಡಿ ನೋಡಿ ಹೋಗ್ತಾ ಇದೆ. ನಿಮ್ಗೆ ಕಾಣಿಸ್ತಾ ಇದೆ, ನಾನು ಅಲ್ಲಿ ಹೋಗ್ತಾ ಇದ್ದೇನೆ ನೋಡಿ. ನಕ್ಕನ ಹಿಂದೆ ಮಿಂಚ್ತಾ ಇದೆ, ಪಡ ಅಂತ ಮಿಂಚ್ತಾ ಇದೆ ಅಲ್ಲಿ. ನಾನು ನೋಡ್ಬೇಕು. ಏನ್ ನೋಡ್ಬೇಕು? ಮೆಣಸು ಗಿಡ, ಪೆಪ್ಪರ್. ಅಲ್ಲಿ ಹೋಗೋದು ಬೇಡ ಅಂತ ನನ್ನ ಒಪಿನಿಯನ್ನು. ನನ್ನ ಬೇರೆ ಡಾರ್ಲಿಂಗ್ಸ್ ಇವರು ಬರೀ ಗಾಲಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ದೂರ ನಡೀತಾ ಇದ್ವಿ. ಬಟ್ ಈ ಗ್ರಾಸ್ಗೆ ಏನು ನಂಗೆ ಫೀಲ್ ಆಗ್ತಾ ಇಲ್ಲ ಸ್ಲಿಪ್ಪರ್ ಬೇಕಂತ.
ಬಟ್ ಭಯ ಆಗ್ತಾ ಇದೆ ಡಾರ್ಲಿಂಗ್ಸ್, ಗುಡುಕ್ತಾ ಇದೆ, ಮಿಂಚು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ನೋಡಿ, ಫುಲ್ ಮೋಡ ಆಗಿದೆ. ಕಾಲ್ಗೇನೋ ಹುಳ ಕಣೆ, ಅಯ್ಯಪ್ಪ ದೇವ್ರ ಜುರ್ರ ಅಂತ ಮಚ್ಚ, ನನ್ನ ಮೇಲಾಣೆ ನಿನ್ನ ಮೇಲಾಣೆ, ಗಾಡ್ ಪ್ರಾಮಿಸ್ ಡಾರ್ಲಿಂಗ್. ನಿಜ ಯಾವುದೋ ಚಿಕ್ಕ ಹುಳ, ದೊಡ್ಡದು ಅಂತ ಏನೂ ಅಲ್ಲ. ಇಲ್ಲಿ ನೋಡಿ ಡಾರ್ಲಿಂಗ್, ಅಯ್ಯಪ್ಪ ಸೀರಿಯಸ್ ಆಗಿ ಅದು ಉಳಿದ ಮೇಲೆ ಕಾಲಿಟ್ಬಿಟ್ಟು ಅನ್ಸುತ್ತೆ, ಅದು ಬುರ್ರ್ ಅಂತ ವೈಬ್ರೇಟ್ ಆಗಿಬಿಡ್ತು. ಆಲಿಸ್ ವೆಲ್ ಹೋಗ್ಬಿಡೋಣ, ವಾಪಸ್ ಹೋಗ್ಬಿಡೋಣ. ಏನಿದು? ಮೆಣಸಿನ ಗಿಡನ? ಮೆಣಸು ಅಂದ್ರೆ ಕಪ್ಪು ಕಲರ್ ಬರುತ್ತಲ್ಲ, ಪೆಪ್ಪರ್ ಮರಿ ಅಂತೆಲ್ಲ. ಓ ಮೆಣಸೆ, ಓಕೆ ಡಾರ್ಲಿಂಗ್ಸ್ ನೋಡಿ ಮೆಣಸು ಗಿಡ ಇದೆ. ವಿಳ್ಳೆದೆಲೆ ಥರ ಇದೆಯಲ್ಲ ಮಗ, ಲವ್ ವಿಳ್ಳೆದೆಲೆ ಅನ್ಸುತ್ತೆ ಇದು. ಹೋಗಮ್ಮ ಹಣ್ಣು ಮಂಗ, ವಿಳ್ಳೆದೆಲೆ ಇದು. ಯಾವ್ದು ವಿಳ್ಳೆದೆಲೆ? ಹಾಂ ಇದು ವಿಳ್ಳೆದೆಲೆನೇ ತಾನೇ? ಹಾಂ ಇದು ಮೆಣಸಾ? ಓಕೆ. ಸೊ ಡಾರ್ಲಿಂಗ್ಸ್ ನೋಡ್ಕೊಳ್ಳಿ, ಇದು ಮೆಣಸು, ಪೆಪ್ಪರ್ ಅಂತಾರಲ್ಲ ಅದು, ಅದನ್ನ ಫುಲ್ ಬೆಳೆದಿದ್ದಾರೆ. ಈಗ ಹೋಗ್ಬೇಕು ಆಯ್ತು, ಹೋಗೋದ ವಾಪಸ್ಸು, ಈಗ ಹೋಗೋದ ಅಂತಾನೆ. ನಡಿ ಆಯ್ತು, ಅಲ್ಲಿ ಏನೋ ಸಿಕ್ತು ಅಂದಲ್ಲ, ಆವೆಲ್ಲ ಇದೆ ಇಲ್ಲಿ. ನಿನಗೆ ಗೊತ್ತಾ? ಇಲ್ಲೇ ಊಟ ಬೆಳೆದಿದ್ಯಾ ನೀನು? ಆವೆಲ್ಲ ಇದೆ ಅಂತ ಇವಳಿಗೆ. ಕಾಮನ್ ಸೆನ್ಸ್ ಅಕ್ಷಯ್ ಅದು. ಈಗ ಏನ್ ಮಾಡೋದು? ಹೋಗೋದ ವಾಪಸ್ ಹೋಗೋದ? ಎಲ್ಲಿಗೆ ಹೋಗೋಣ? ಹಿಂಗೆ ಹೋಗೋಣ. ಸೊ ಡಾರ್ಲಿಂಗ್ಸ್ ಇವಾಗ 3 ಜನನ ಒಪ್ಪಿಗೆಯಿಂದ ಮತ್ತೆ ನಾವು ರಿಟರ್ನ್ ಹೋಗ್ತಾ ಇದೀವಿ. ನೋಡಿ ಡಾರ್ಲಿಂಗ್ಸ್, ಮಳೆ ಬೇರೆ ಬರ್ತಾ ಇದೆ. ನೋಡಿ ಡಾರ್ಲಿಂಗ್ಸ್ ಹೆಂಗಿದೆ ಈ ಕಾಡು ಮಧ್ಯೆ ಲಾಕ್ ಆಗಿ ನಾವು ಯಾಕೆ ಎಲ್ಲೆಲ್ಲ ಹೋಗೋದು? ಲೆಟ್ಸ್ ಗೋ. ಹೆಂಗೆ ಬಂದ್ವಿ ಹಂಗೆ ಹೋಗಿ ನಮ್ಮ ಎಸ್ಟೇಟಿಗೆ ಸೇರ್ಕೊಬಿಡೋಣ. ಫಸ್ಟ್ ನಾನು ಹೋಗ್ಬಿಡ್ತೀನಪ್ಪ, ಬರೀ ಕಾಲಲ್ಲಿ ಆಗ್ತಾ ಇಲ್ಲ. ಎಲ್ಲ ಕಿತ್ಕೊ ಮಿಂಚ್ತು ಕಾಣಿಸ್ತಾ? ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾಳೆ ನೋಡಿ ಡಾರ್ಲಿಂಗ್ಸ್, ನಮ್ಮ ಎಸ್ಟೇಟ್ ಶಾಲು ಬಂದಿದ್ದಾಳೆ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ. ನಡಿ ಡಾರ್ಲಿಂಗ್. ಅದಕ್ಕೆ ಡಾರ್ಲಿಂಗ್ಸ್ ಹೇಳೋದು, ನಾಯಿ ಸಾಕಬೇಕು ಅಂತ ನಮ್ಗೆ ಗೊತ್ತಾಗಿಲ್ಲ ಅಥವಾ ನಾವೇನಾದ್ರೂ ಪ್ರಾಬ್ಲಮ್ ಇದ್ರೆ ಅದು ಗೊತ್ತಾಗಿ ನೋಡಿ ಕರೆಕ್ಟಾಗಿ ಬಂದಿದೆ ನಮ್ಮ ಹತ್ರನೇ ಕರ್ಕೊಂಡು ಹೋಗೋದಕ್ಕೆ. ಎಸ್. ಯಾರು? ಆಹಾ ಸೀರಿಯಸ್ ಆಗಿ ಲಿಂಕ್ಸ್ ಎಲ್ಲರೂ ನಮ್ಮನ್ನ ಹುಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ಎಂಥ ಅಜೀಬ್ ಸೀನ್ ಅಂದರೆ ಇವಾಗ ಬೈತಾರ ಅಂತ. ಗೊತ್ತಾಯ್ತು. ಇಲ್ಲಿ ಪ್ರಾಬ್ಲಮ್ ಏನಾರು ಆಯ್ತಾ? ಬಂದಿಲ್ಲ ಅಲ್ವಾ? ಅಯ್ಯೋ ಕಾಲ್ಗೆಲ್ಲ ಏನೇನೋ ಜುಮ್ ಅಂತಿದೆ, ಬೇಗ ಬೈತಾ ಇದ್ದಾರೆ ಅವಳಿಗೆ. ಅಕ್ಷಯ್ ಕಾಮಿಡಿ ಮಾಡ್ಬೇಡ, ಸಿಡ್ಲು ಹೊಡ್ಬಿಟ್ರೆ ಆಮೇಲೆ. ಹೌದಾ? ಸೈಡ್ ಹೋಗಿ ಬಂದ್ರೆ ಬರ್ತೀನಿ. ಏನಾಯ್ತು? ಅಟ್ ಯುವರ್ ಓನ್ ರಿಸ್ಕ್. ಡುಡುಮ್ ಅಂದ್ರೆ ಗೊತ್ತಿಲ್ಲ, ಅಕ್ಷಯ್ ಬಂದ್ರು ಅಂತೀನಿ ಅಷ್ಟೇ. ಕರಿಬಾರ್ದಾ? ಇವಳೆ ಕರ್ಕೊಂಡು ಹೋಗಿದ್ದು, ಹೋಗೋಣ ಅಂತ. ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಲ್ವಾ? ನೀವು ಇರ್ಲಿಲ್ವಲ್ಲ, ನಾವು ಸುಮ್ಮನೆ ಬಂದ್ವಾ ಇಲ್ಲಿ. ಅಲ್ಲಿ ಯಾವುದೋ ಒಂದು ಮಾವನೇ ನೋಡಿದ್ವಿ, ಸುಮ್ಮನೆ ಬಂದ್ವಿ ಇಲ್ಲಿ ತನಕ ಬರೋಣ ಅಂತ. ಇದು ನೋಡೇ ಇರ್ಲಿಲ್ವಲ್ಲ, ಟ್ರೀ ಹೌಸ್ ನೋಡೋಣ ಅಂತ. ಹಿಂಗೆ ನಡ್ಕೊಂಡು ಹೋಗ್ತಾ ಚೆನ್ನಾಗಿ ಅನ್ನಿಸ್ತಾಯ್ತಾ, ಹಂಗೆ ನಡ್ಕೊಂಡು ಹೋಗ್ಬಿಟ್ವಿ ಅಷ್ಟೇ. ಇಲ್ಲ ಏನಾಯ್ತು ಹೇಳ್ತಾ ಇರೋದು, ತೋಟಕ್ಕೆಲ್ಲ ಹೋಗ್ಬೇಡಿ, ಸಿಡ್ಲು ಹೊಡೆದ್ರೆ ಅಷ್ಟೇ. ನೋಡಿ ಅವ್ರು ನಗ್ತಾ ಹೇಳ್ತಾ ಇದಾರೆ ಅಂತ, ನಾವು ಇದನ್ನ ಸೀರಿಯಸ್ ಆಗಿ ತಗೋಬಾರ್ದು ಅಂತಲ್ಲ, ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಅವ್ರು ಹೇಳ್ತಾ ಇದಾರೆ. ಬಟ್ ಅವರು ಕ್ಯಾಮ್ರಾ ಶೈ ಇರೋದ್ರಿಂದ ನಗ್ತಾ ಹೇಳ್ತಾ ಇದಾರೆ ಅಷ್ಟೇ. ಕರೆಕ್ಟಾ? ಹೀಬ್ರೂ ಕನ್ನಡ ಮಾಡ್ಕೊಳ್ಳಿ. ಹೀಬ್ರೂ ಕನ್ನಡ ಅಂದ್ರೆ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನಿರು. ಹ್ಞೂ ಅನ್ಕೋ. ಹೀಬ್ರೂ ಕನ್ನಡ ಅಂತಂದ್ರೆ ಕನ್ನಡ ಅರ್ಥ ಆಗಕ್ಕೆ 20 minutes ಬೇಕು ಅಂತ. ಈಗ ಅರ್ಥ ಆಯ್ತಾ? ಹೌದು, ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಮರಾಠಿ ಮಾತಾಡು ಅಂದ್ರೆ ನಮ್ಮ ಕೈಲಿ ಆಗಲ್ಲ, ಅದನ್ನು ಒಪ್ಕೋಬೇಕು. ಬಟ್ ಆ್ಯಕ್ಚುಲಿ ಕನ್ನಡದವ್ರ ಥರನೇ ಕನ್ನಡ ಮಾತಾಡ್ತೀರಾ.
ಸಿರಿಗನ್ನಡಂ ಗೆಲ್ಗೆ ಅಂತೇಳಿ ಒಂದ್ಸಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಕನ್ನಡಂ ಗೆಲ್ಗೆ ಗೆಳ್ಗೆ ಗೆಲ್ಗೆ ಗೆಳ್ಗೆ ಸಿರಿಗನ್ನಡಂ ಸಿರಿ ಕನ್ನಡಂ ಬಾಳ್ಗೆ ಬಾಳಿಗೆ ಯಶ್ ಜೈ ಭುವನೇಶ್ವರಿ. ಇವ್ರು ಬೆಳಗ್ಗೆ ಅಂತ ಬಾಳಿಗೆ ಅಂದ್ರೆ ಬಿಟ್ಟು ಬೆಳಿಗ್ಗೆ ಎಲ್ಲ ಕಡೆಲೇ ಯಾವಾಗ ಬಂತ ಇದು? ಏನದು ಅಂತ ಲೀಚ್ ಕಣ್ರಿ. ಅದಕ್ಕೆ ಯಾಕಷ್ಟು ಗಾಬರಿ ಆಗ್ತಾ ಇದ್ಯಾ? ಅದೇನಾಗಲ್ಲ, ಹಾ ಕಚ್ಚಿದ್ರು ರಕ್ತ ಬರುತ್ತೆ ಅಷ್ಟೇ. ಇನ್ನೊಂದ್ 2 ನಿಮಿಷ ಬರುತ್ತೆ. ಇಲ್ಲ ಇದೆ ಸುಟ್ಟಾಕಿ ಅದು ಸುಟ್ಟಿದ್ರೆ ಮಾತ್ರ ಸಾಯೋದು. ಓ ಮೈ ಗಾಡ್, ಕೊನೆಗೆ ಲೀಚ್ ಇಲ್ಲ ಅಂತಿದ್ದವ್ರಿಗೆ ಲೀಚನ್ನ. ಮಳೆ ಬರ್ತಾ ಇದೆ, ಶಂಭೋ ಶಿವ ಶಂಭೋ. ಮಳೆ ಬರ್ತಾ ಇದೆ ಡಾರ್ಲಿಂಗ್ಸ್. ಫಸ್ಟ್ ಕೇಳಿಸ್ತಾ ಸೌಂಡು? ಆಲ್ರೆಡಿ ಹೆಂಗ್ ಬರ್ತಾ ಇದೆ ನೋಡಿ. ಓಶೋ ಬೇರೆಯವ್ರಾಗಿದ್ರೆ ಅಟ್ಯಾಕೆ. ಏನು ಕಂದ ಕಚ್ಬಿಟ್ರೆ ಏನು ಮಾಡ್ತೀವಿ? ಬೇಜಾನ್ ಪವರ್ ಇದೆ ಗುರು ಇದಕ್ಕೆ. ಬಾಬಾ ಓಶೋ ಇಂದನೇ ಬರ್ತಾ ಇದ್ದಾನೆ. ಏನು ಮಾಡಲ್ಲ ಬಾ, ಅವನೇನು ಮಾಡಲ್ಲ ಬಿಡು. ಅವನು ವ್ಲಾಗಿಗೆ ಬರ್ಬೇಕಂತ ತುಂಬಾ ಇಷ್ಟ ಇದೆ ಅವನಿಗೆ. ಹೌದು, ಜಸ್ಟ್ 6 months ಇವನಿಗೆ. ದೇವ್ರೆ ಅಂತಾನೆ ಗೊತ್ತಾ ಇವನು ಎಲ್ಲರ ಜೊತೆನೂ. ಸೊ ಡಾರ್ಲಿಂಗ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅದಕ್ಕೂ ಮುಂಚೆ ಅದು ತಿನ್ನಲ್ಲ ಡಾರ್ಲಿಂಗ್ಸ್, ಆ ಮಾವಿನ ಹಣ್ಣು ಕ್ರೇಜಿ ಆಗಿತ್ತು, ಸಖತ್ತಾಗಿತ್ತು. ನೀವು ಕೂಡ ಅಲ್ಲಿ ಬೆಳೆದಿದ್ದೀನಿ, ಅಲ್ಲೇ ಕಿತ್ಕೊಂಡು ಅಲ್ಲೇ ತಿನ್ನಿ, ಸಖತ್ತಾಗಿರುತ್ತೆ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಬಾ, ಸಿ ಯು, ಲವ್ ಯು.